2025ರ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಾಕಷ್ಟು ಏರಿಳಿತಗಳನ್ನು ನೋಡ್ತಾ ಇದೆ. ಹೊಸ ನಾಯಕ ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ಬೆಂಗಳೂರು ತಂಡ ತವರಿನಿಂದ ಹೊರಗಡೆ ನಡೆದ 3 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಆದರೆ ತವರಲ್ಲಿ ಮಾತ್ರ ಆಡಿದ 2 ಪಂದ್ಯಗಳಲ್ಲಿ ಸೋತಿದೆ. ಗುಜರಾತ್ ಟೈಟನ್ಸ್ ವಿರುದ್ಧ ತವರಿನಲ್ಲಿ ಮೊದಲ ಪಂದ್ಯವನ್ನಾಡಿದ RCBಗೆ ಹೀನಾಯ ಸೋಲು ಎದುರಾಗಿತ್ತು. ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೂ ಏಕಪಕ್ಷೀಯ ಸೋಲಿಗೆ ಕಾರಣ ಆಯಿತು. ಇದರೊಂದಿಗೆ RCB ತನ್ನ ಖಾತೆಗೆ ಮುಜುಗರದ ದಾಖಲೆಯೊಂದನ್ನು ಸೇರಿಸಿಕೊಂಡಿದೆ. ಒಂದೇ ಮೈದಾನದಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಸೋತ ತಂಡ ಅನ್ನೋ ಕುಖ್ಯಾತಿ ಈಗ RCB ಪಾಲಿಗೆ ಆಗ್ಬಿಟ್ಟಿದೆ. ಏಪ್ರಿಲ್ 10ರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಬೆಂಗಳೂರು ಮೊದಲು ಬ್ಯಾಟ್ ಮಾಡಿ 20 ಓವರ್ಗಳಲ್ಲಿ 163 ರನ್ಗಳನ್ನು ಮಾತ್ರ ಕಲೆ ಹಾಕಿತು. ಇದಕ್ಕೆ ಉತ್ತರವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭಿಕ ಹಿನ್ನಡೆಯಿಂದ ಚೇತರಿಸಿಕೊಂಡು 18 ಓವರ್ಗಳಲ್ಲೇ ಟಾರ್ಗೆಟ್ ರೀಚ್ ಆಯಿತು. ಡೆಲ್ಲಿ ಪರ ಗೆಲುವಿನ ಇನ್ನಿಂಗ್ಸ್ ಆಡಿದ ಕನ್ನಡಿಗ KL ರಾಹುಲ್ 93 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದರು. ಈ ಆವೃತ್ತಿಯಲ್ಲಿ RCB ತವರಿನಲ್ಲಿ ಅನುಭವಿಸಿದ ಸತತ 2ನೇ ಸೋಲಿದು. ಇದಕ್ಕೂ ಮುಂಚೆ ಗುಜರಾತ್ ಟೈಟನ್ಸ್ ಕೂಡ ಏಕಪಕ್ಷೀಯ ರೀತಿಯಲ್ಲಿ RCBಯನ್ನು ಸೋಲಿಸಿತ್ತು. ಇದರೊಂದಿಗೆ ಬೆಂಗಳೂರು ತಂಡ ತವರಿನಲ್ಲಿ 45ನೇ ಬಾರಿ ಸೋಲನ್ನು ಕಂಡಿರೋದು. ಇದು IPL ಇತಿಹಾಸದಲ್ಲಿ ಒಂದೇ ಕ್ರೀಡಾಂಗಣದಲ್ಲಿ ಯಾವುದೇ ತಂಡ ಅನುಭವಿಸದ ಅತಿ ಹೆಚ್ಚು ಸೋಲಾಗಿದೆ. ಇಲ್ಲಿ ಒಂದು ವಿಷಯ ಕುತೂಹಲ ಅನ್ಸುತ್ತೆ. ಈ ಸೋಲಿಗೂ ಮುನ್ನ ದೆಹಲಿ ಮತ್ತು ಬೆಂಗಳೂರು ಜಂಟಿಯಾಗಿ ಅಗ್ರಸ್ಥಾನದಲ್ಲಿದ್ವು. ಉಭಯ ತಂಡಗಳು ಒಂದೇ ಮೈದಾನದಲ್ಲಿ 44 ಸೋಲುಗಳನ್ನು ಕಂಡಿದ್ವು. ಆದ್ರೀಗ ದೆಹಲಿ ಬೆಂಗಳೂರನ್ನ ಸೋಲಿಸೋ ಮೂಲಕ ಈ ದಾಖಲೆಯಿಂದ ತನ್ನನ್ನ ಸೇವ್ ಮಾಡಿಕೊಂಡಿದೆ. ಈ ಆವೃತ್ತಿಯಲ್ಲಿ RCB ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇನ್ನೂ 5 ಪಂದ್ಯಗಳನ್ನು ಆಡಬೇಕು. ಅಂಥ ಪರಿಸ್ಥಿತಿಯಲ್ಲಿ ಈ ಅಂಕಿಅಂಶ ಹೆಚ್ಚಾಗೋದನ್ನು ಕಾಣಬಹುದು. ಅಂದಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ IPL 2025ರಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಇಲ್ಲಿ ತನಕ ಒಂದೇ ಒಂದು ಪಂದ್ಯವನ್ನು ಆಡಿಲ್ಲದ ಕಾರಣ ಮತ್ತೆ ಈ ರೇಸ್ಗೆ ಮರಳಬಹುದು. ಈ ತಂಡ ತನ್ನ ತವರು ಮೈದಾನದಲ್ಲಿ 5 ಪಂದ್ಯಗಳನ್ನು ಆಡಬೇಕಾಗಿದೆ. ಇಷ್ಟಾದರೂ ದೆಹಲಿಯ ಅತ್ಯುತ್ತಮ ಫಾರ್ಮ್ ಅನ್ನು ಗಮನಿಸಿದರೆ ತಂಡ ತನ್ನ ತವರಲ್ಲಿ ಸೋಲುತ್ತೆ ಅಂತ ಹೇಳೋದು ಕಷ್ಟ. ಈ ಸೀಸನ್ನಲ್ಲಿ ಡೆಲ್ಲಿ ತಂಡ ಆಡಿರೋ 4 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ. ಜೇಟ್ಲಿ ಸ್ಟೇಡಿಯಂನಲ್ಲಿ ದೆಹಲಿಯ ಮೊದಲ ಪಂದ್ಯ ಏಪ್ರಿಲ್ 13 ಭಾನುವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆಯುತ್ತೆ. ಬಟ್ ನಮ್ಮ RCB ಪಾಲಿಗಂತೂ ಚಿನ್ನಸ್ವಾಮಿ ಕಂಟಕವಾಗಿ ಕಾಡ್ತಾ ಇದೆ. ಅತಿ ಹೆಚ್ಚು ಸೋಲುಗಳಿಗೂ ಕೂಡ ಕಾರಣ ಆಗ್ತಾ ಇದೆ. RCB ಫ್ಯಾನ್ಸ್ಗಂತೂ ಇದೇ ಚಿಂತೆ ಆಗಿದೆ. ತವರಲ್ಲೇನಾದ್ರೂ ಪಂದ್ಯ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಂದ್ರೆ RCB ಸೋಲುತ್ತಾ ಅನ್ನೋ ಆತಂಕ ಮೊದಲೇ ಕ್ರಿಯೇಟ್ ಆಗೋ ಹಾಗಾಗಿದೆ. ಸೊ ಮುಂದಿನ ಪಂದ್ಯಗಳಲ್ಲಾದರೂ RCB ಚೇತರಿಸ್ಕೊಳ್ಳಿ, ತವರು ಮೈದಾನದಲ್ಲಿ ಅಬ್ಬರಿಸಲಿ, ಕುಖ್ಯಾತಿ ಹಣೆಪಟ್ಟಿ ದೂರವಾಗ್ಲಿ, ಗೆಲ್ತಾ ಸಾಗ್ಲಿ ಅನ್ನೋದೇ ಅಭಿಮಾನಿಗಳ ಆಸೆ. ಇನ್ನು ಚಿನ್ನಸ್ವಾಮಿ ಪಿಚ್ ಬಗ್ಗೆ ದಿನೇಶ್ ಕಾರ್ತಿಕ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿಧಾನಗತಿಯ ಪಿಚ್ನಿಂದ RCB ತಂಡದ ಬ್ಯಾಟರ್ಸ್ ತವರು ಮೈದಾನದಲ್ಲಿ ಆಡಿದ 2 ಪಂದ್ಯಗಳಲ್ಲಿ ಒಳ್ಳೆ ಪ್ರದರ್ಶನ ಕೊಡೋದಕ್ಕಾಗ್ತಾ ಇಲ್ಲ. ಹೀಗಾಗಿ DKಗೆ ಅಸಮಾಧಾನ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ನಂತರ ದಿನೇಶ್ ಕಾರ್ತಿಕ್ ಮಾತನಾಡಿ, ಮೊದಲೆರಡು ಪಂದ್ಯಗಳಲ್ಲಿ ನಾವು ಉತ್ತಮ ಪಿಚ್ ರೆಡಿ ಮಾಡಬೇಕು ಅಂತ ಕೇಳಿದ್ವಿ. ಆದರೆ ಬ್ಯಾಟಿಂಗ್ ಸವಾಲಿನ ಪಿಚ್ ನಮಗೆ ಸಿಕ್ತು. ಹಾಗಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಮ್ಮ ಕೈಲಾದಷ್ಟು ಟ್ರೈ ಮಾಡಿದ್ವಿ. ಆದರೆ ಕ್ಯೂರೇಟರ್ಗಳು ಮಾತನಾಡಬೇಕು, ಅವರು ತಮ್ಮ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿದೆ ಅಂತಾನೂ ಹೇಳಿದರು. ಖಂಡಿತವಾಗಿಯೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬ್ಯಾಟರ್ಸ್ಗೆ ಹೆಚ್ಚಿನ ಸಹಾಯವನ್ನು ಕೊಡೋ ಯಾವುದೇ ಪಿಚ್ ಇರಲಿಲ್ಲ. ಅದು ಸವಾಲಿನ ಪಿಚ್ ಆಗಿತ್ತು. ಇಲ್ಲಿ ತನಕ ಇಲ್ಲಿ ಆಡಿದ 2 ಪಂದ್ಯಗಳಲ್ಲಿ ನಮಗೆ ಒಂದೇ ರೀತಿಯ ಪಿಚ್ ಸಿಕ್ಕಿದೆ. T20 ಕ್ರಿಕೆಟ್ನಲ್ಲಿ ಲಾಂಗ್ ಶಾಟ್ಗಳು, ಬೌಂಡ್ರಿಗಳು, ಸಿಕ್ಸರ್ಗಳು ಬಹಳ ಮುಖ್ಯ ಅಂತ ದಿನೇಶ್ ಕಾರ್ತಿಕ್ ಮಾತನಾಡಿದರು. ರಜತ್ ಪಟಿದಾರ್ ಅವರು ಕೂಡ ತಮ್ಮ ಸೋಲಿಗೆ ಚಿನ್ನಸ್ವಾಮಿ ಪಿಚ್ ಕೂಡ ಕಾರಣ ಅನ್ನೋ ರೀತಿಯಲ್ಲೇ ಮಾತನಾಡಿದರು. ಬಟ್ ಮುಂದಿನ ದಿನಗಳಲ್ಲಿ ಇದು ಬದಲಾಗುತ್ತಾ? ಕಾದು ನೋಡೋಣ.